Hello friends, welcome back to review of Kannappa, acted by Manchu Vishnu and Akshay Kumar, Prabhas and ಕಾಜಲ್, ಮೋಹನ್ ಬಾಬು, ಹಾಗೆ ತುಂಬ ಲೆಂತಿ ಮೋಹನ್ ಲಾಲು, ತುಂಬ ಜಾಸ್ತಿ ಜನ ಇದ್ದಾರೆ, ಕಾಸ್ಟ್ ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ. ಮೂವಿ ಮೂವಿ ನೋಡಿದ್ರೆ ಓಕೆ ನೋಡ್ಬೋದು, ಅಷ್ಟಕ್ಕಷ್ಟೇ ಇದೆ. ಅಷ್ಟೊಂದು ಎಕ್ಸೈಟೆಡ್ ಮೂಮೆಂಟ್ಸು ಆ ಥರ ಏನಿಲ್ಲ. ಮೂವಿಲಿ ಹೋಗ್ತಾ ಸ್ವಲ್ಪ ಫಸ್ಟ್ ಹಾಫಲ್ಲಿ ಅದೇನೋ ಲವ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡಿಬಿಟ್ಟಿದ್ದಾರೆ. ಅದು ಫಸ್ಟ್ ಹಾಫ್ ಫುಲ್ಲು ಒಂದು ಸ್ವಲ್ಪ ಸ್ಟಾರ್ಟಿಂಗ್ 10 to 20 ಮಿನಿಟ್ಸ್ ಬಿಟ್ಟರೆ ಎಲ್ಲ ಲವ್ ಕಂಟೆಂಟೇ ಜಾಸ್ತಿ ಇದೆ. ಸೆಕೆಂಡ್ ಹಾಫಲ್ಲೂ ಅದು ಡ್ರ್ಯಾಗ್ ಆಗುತ್ತೆ ಲವ್ ಕಂಟೆಂಟು. ಮಿಡ್ಲೆ ಅಲ್ಲೊಂದು ಅಷ್ಟೇ ವಾವ್ ಅನ್ನೋ ಮೂಮೆಂಟ್ಸ್ ಬರ್ತಾ ಇರ್ತವೆ. ಇನ್ನು ಪ್ರಭಾಸ್ ಬಂದಾಗ ಮಾತ್ರ ಅದು ಹೈಲೈಟು, ಅದು ಫ್ಯಾನ್ಸ್ ಫುಲ್ಗೆ ಕ್ರೇಜ್ ಅದು. ಇನ್ನು ಅದು ಬಿಟ್ಟರೆ ಮೂವಿಲಿ ಮ್ಯೂಸಿಕ್ ಬಂದರೆ ಮ್ಯೂಸಿಕ್ ಮಾತ್ರ ಬಿ ಜಿ ಎಮ್ಸು ಹೈಲೈಟ್ ಕೊಟ್ಟಿದ್ದಾರೆ. ಆ ಸಾಂಗ್ಗೆ ಅದು ಎರಡು ಲವ್ ಸಾಂಗ್ ಇದ್ದಾವೆ. ಫಸ್ಟ್ ಹಾಫಲ್ಲಿಂದ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗೇ ಬರುತ್ತೆ. ಅವು ಏನೋ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲ್ಲ. ಕೆಲವೊಂದು ಎಂಟ್ರಿಗೆ ಪ್ರಭಾಸ್ ಎಂಟ್ರಿ, ಮೋಹನ್ ಲಾಲ್ ಅವ್ರ ಎಂಟ್ರಿ ಆ್ಯಂಡ್ ಮೋಹನ್ ಬಾಬು ಅವರ ಎಂಟ್ರಿ, ಸೊ ಅವ್ರುಗಳಿಗೆ ಮಾತ್ರ ಬಿ ಜಿ ಎಮ್ ಹೈಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫೈಟಿಂಗ್ ಸೀನ್ಗಳಲ್ಲೇನೋ ಒಂದು ಸ್ವಲ್ಪ ಏನೋ ಪಂಚಿಂಗ್ ಸೀನ್ಗಳಿರ್ತವೆ, ಅದೇನೋ ಸ್ಲೋ ಆಗಿ ಪಂಚ್ ಮಾಡ್ತಾ ಇರ್ತಾರೆ ಅನ್ನೋ ಥರ, ಆ ಥರ ಫೀಲ್ ಬರುತ್ತೆ. ಸೊ ರಿಯಲಿಸ್ಟಿಕ್ ಆಗಿ ಫೈಟಿಂಗ್ ಸೀನ್ಗಳಿಲ್ಲ. ಅದೇನೋ ಒಂಥರ ಸ್ಲೋ ಆಗಿ ಹೊಡಿಯೋದು ಆಪೋಸಿಟ್ ಅವ್ರಿಗೆ, ಅವರು ಸ್ವಲ್ಪ ಇವ್ರಿಗೆ ಸ್ಲೋ ಆಗಿ ಹೊಡಿಯೋದು, ಆ ಥರ ಕಾಣಿಸ್ತಾ ಇರುತ್ತೆ ಥಿಯೇಟ್ರಲ್ಲಿ ನೋಡಬೇಕಾದಾಗ. ಆ್ಯಂಡ್ ಅದೊಂದು ಸ್ವಲ್ಪ ನೋಡ್ಕೋಬೇಕಾಗಿತ್ತು. ಆ್ಯಂಡ್ ಗ್ರಾಫಿಕ್ಕು ಹೆವಿ ಯೂಸ್ ಮಾಡಿದ್ದಾರೆ. ಗ್ರಾಫಿಕ್ಸು ನೋಡಬೇಕಾದಾಗ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಅನಿಸಲ್ಲ. ಸೊ ಅದು ನೋಡಿದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಅನಿಸಿದ್ರೆ ಏನೋ ಖುಷಿ ಅನಿಸಿರೋ, ಏನು ಗ್ರಾಫಿಕ್ ಯೂಸೇ ಮಾಡಿಲ್ಲ, ಯೂಸ್ ಮಾಡಿದ್ರೆ ಥರ ಅನ್ನಿಸ್ಬೇಕು. ಸೊ ಇದರಲ್ಲಿ ಹಂಗೆ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಮೂವಿ ಕಾನ್ಸೆಪ್ಟು ಟ್ರೈಲರಲ್ಲೇ ಗೊತ್ತಾಗಿದೆ. ಹೀರೋಗೆ ದೇವ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ, ದೇವ್ರನ್ನ ನಂಬ್ತಿರಲ್ಲ ಹೀರೋ. ಆ್ಯಂಡ್ ಯಾರು ಹೇಳ್ತಾಯಿದ್ದೋ ತಂದೆ ಹೇಳಿದ್ರು, ಯಾರು ಊರು ಜನ ಹೇಳಿದ್ರು ಅವ್ನು ನಂಬ್ತಾ ಇರಲ್ಲ. ಆ್ಯಂಡ್ ಅಲ್ಲಿಂದ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಫುಲ್ ಅದೇ, ಸೆಕೆಂಡ್ ಹಾಫ್ ಪ್ರಭಾಸ್ ಬರೋವರೆಗೂ ಅದೇ ಮೂಡಲ್ಲೇ ಇರ್ತಾನೆ. ಪ್ರಭಾಸ್ ಬಂದಮೇಲೆ ಅವ್ನು ಚೇಂಜ್ ಆಗೋದು, ಪ್ರಭಾಸ್ ಅವರೇ ಅವ್ರು ಚೇಂಜ್ ಮಾಡೋದು. ಸೊ ಅದೇನೋ ಬಿಫೋರ್ದು ಮಹಾಭಾರತದಲ್ಲಿ ಶಿವನ್ ತಪಸ್ ಮಾಡ್ತಾ ಇರ್ತಾನೆ ಅಂತ ಅರ್ಜುನ. ಸೊ ಅಲ್ಲಿ ಅದು ಪಲ್ಸಲ್ಲ. ನೆಕ್ಸ್ಟ್ ಅದು ಮುಂದಿನ ಜನ್ರೇಷನಿಗೆ ಟ್ರಾನ್ಸ್ಫರ್ ಮುಂದಿನ ಜನ್ರೇಷನಿಗೆ ಹೇಳ್ತಾನೆ. ಸೊ ಈ ಜನ್ರೇಷನಲ್ಲಿ ಹೀರೋಗೆ ದೇವ್ರ ಮೇಲೆ ನಂಬಿಕೆ ಹುಟ್ಟಿಸ್ಬೇಕು. ಅದನ್ನೇ ಅದಕ್ಕಂತಲೇ ಈಶ್ವರ ಪ್ರಭಾಸ್ ರುದ್ರ ಅನ್ನೋ ಕ್ಯಾರೆಕ್ಟ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ. ಅವ್ರ ಕೆಲಸ ಹೀರೋಗಳಿಗೆ ಆ್ಯಂಡ್ ಯಾರು ಏನೇನು ತಪ್ಪು ಮಾಡ್ತಾ ಇರ್ತಾರೆ ಅವ್ರು ತಿದ್ತಾ ಇರ್ತಾರೆ. ಸೊ ಒಂದು 3 ಕ್ಯಾರೆಕ್ಟ್ರಿಗೆ ಬಂದುಬಿಟ್ಟು ಎಲ್ಲ ಹೇಳ್ತಾರೆ. ಏನೋ ಪ್ರವಾಸ ಒಂದು 10 to 15 ನಿಮಿಷ ಅಷ್ಟೇ ಇರೋದು ಅವ್ರ ಕ್ಯಾರೆಕ್ಟ್ರು. ಸೊ ಇನ್ನು ಆಮೇಲೆ ಹೀರೋ ಪ್ರಭಾಸ್ ಬಂದ ಮೇಲೆ ಮತ್ತೆ ಚೇಂಜ್ ಆಗ್ತಾನೆ, ಶಿವ ಮೇಲೆ ಭಕ್ತಿ ಹುಟ್ಟುತ್ತೆ. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಾವು ಕನ್ನಡದಲ್ಲಿರೋ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬೇಡ ಕಣ್ಣಪ್ಪ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಶಿವಲಿಂಗಂಗೆ ಕಣ್ಣಲ್ಲಿ ರಕ್ತ ಬರ್ತಾಯಿದೆ ಅಂದ್ಬಿಟ್ಟು ಕಣ್ಣು ಕೊಡ್ತಾರಲ್ಲ, ಸೇಮ್ ಅದೇ ಥರ ಸೀನೆ ಇದರಲ್ಲೂ ಇರೋದು. ಸೇಮ್ ಅದು ಆ್ಯಕ್ಚುಲಿ ಪುರಾತನ ಅಲ್ಲ, ಬುಕ್ಕಲ್ಲಿ ಬರೆದಿದ್ದ ಥರನೇ ತೆಗೆದಿರ್ತಾರೆ. ಆಲ್ಮೋಸ್ಟ್ ಇವರು ಅಲ್ಲಿ ಸಾಂಗ್ಸ್ ಆ್ಯಡ್ ಮಾಡಿರ್ತಾರೆ. ಆ್ಯಂಡ್ ಫೈಟ್ ಸೀನ್ಸು ಸ್ವಲ್ಪ ಅದೇನೋ ಒಂಥರ ಫೈಟ್ ಸೀನ್ಸಲ್ಲಿ ಗ್ರಾಫಿಕ್ಸು ಆ್ಯಂಡ್ ಬಿ ಜಿ ಎಮ್ಸು ಅಷ್ಟಕ್ಕಷ್ಟೇ ಫೈಟ್ ಸೀನ್ ಅಷ್ಟೊಂದು ಏನಿರಲ್ಲ. ಬರೀ ಫೈಟಿಂಗ್ ಸೀನ್ಗಳಲ್ಲಿ ಅದೇನೋ ಸ್ವಲ್ಪ ಫೈಟಿಂಗ್ ಅಷ್ಟೊಂದು ರಿಯಲಿಸ್ಟಿಕ್ಕಾಗಿ ಅನಿಸಲ್ಲ. ಇನ್ನು ಅದು ಬಿಟ್ಟರೆ ಮೂವಿ ಗುಡ್ ನೋಡ್ಬೋದು. ಸೊ ಇನ್ನು ಯಾರು ಮೂವಿ ನೋಡಿಲ್ಲ ಹೋಗಿ ನೋಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್.